ಅಮಾವಾಸ್ಯೆಗೆ ಉಣ್ಬೇಕ ಮಾಡೋಳು ನನ್ನನ್ನು ಹೋಗಿ ಪ್ರಮೋಷನ್ ಕೇಳ್ಬಿಟ್ರೆ ಅವ್ರು ತಪ್ಪಾಕೊಂಡ್ರು ಅಂತ ದಾಸೊಳಗೆ ದುಡ್ಡು ಕೊಟ್ಬಿಟ್ಟು ಯಾವಳು ತಗತ್ತಲ್ಲ. ಹಾಯ್ ಫಿಟ್ ಫಾರ್ಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್, ಹಾಗೆ ಪ್ಲೀಸ್ ಟರ್ನ್ ಆನ್ ಆಲ್ ನೋಟಿಫಿಕೇಷನ್. ದೋಸೆ ಮಾಡಬೇಕಾದ್ರೆ ಯಾರಾದರೂ ಕರೆದ್ರೆ ಹೋದರೆ ಹೀಗೆ ಆಗೋದು. ದೋಸೆ ನೋಡಿದ್ರಲ್ಲ ಹಿಂಗಾಗಿದೆ, ಎಲ್ಲ ಒತ್ತೋಗಿತ್ತು. ಸೊ ಮೇಡಮ್ ಅವರು ರೆಡಿ ಮಾಡಿ ಇವತ್ತು ಅವಳಿಗೆ ಟಿಫನ್ಗೆ ಕೂರಿಸ್ಬಿಟ್ಟಿದ್ದೀನಿ. ಅಲ್ಲಿ ತನಕ ವೀಡಿಯೋಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇಲ್ಲಿಂದ ಶುರು ಮಾಡ್ಕೊತೀನಿ ಡೈಲಿ. ಮೇಡಮ್ಗೆ ಇದೇ ಕತೆ. ಎಲ್ಲಾದರೂ ಹೋಗಬೇಕು ಅಂದರೆ ದಿನಕ್ಕೊಂದು ಸಲ ಎದ್ದ ತಕ್ಷಣ ನನ್ನ ಕೈನ ಏನೋ ಸ್ಪಂಜ್ ಅನ್ಕೊಬಿಟ್ಟಿದ್ದಾಳೆ. ಸ್ಪಂಜ್ ಥರ ಮುಟ್ಟಿ ಆಮೇಲೆ ಹೋಗೋದು. ಸೊ ಅವಳನ್ನ ಸ್ಕೂಲ್ ಡ್ರಾಪ್ ಮಾಡಿ ಬಂದೆ. ಬರಬೇಕಾದ್ರೆ ಒಂದು ಪಾರ್ಸಲ್ ಇತ್ತು. ಸೊ ಫೈನಲಿ ಪಾರ್ಸಲ್ ತೊಗೊಂಡೆ. ಇವಾಗ ಮನೆಗೆ ಹೋಗ್ಬೇಕು. ಆ ಕಡೆ ಈ ಕಡೆ ನೋಡಿ ನಾವು ಮನೆ ದಾರಿ ಇಟ್ಟಿದ್ವಿ. ಅವ್ನು ಬಂದು ಮನೆ ಹತ್ರ ಕಾಲ್ ಮಾಡಿದ್ದಾರೆ ಅವರು. ನಾನು ಕಾಲ್ ಪಿಕ್ ಮಾಡಿಲ್ಲ. ಸೊ ಹೆಂಗೂ ಬಂದು ಡ್ರಾಪ್ ಮಾಡೋಕೆ ಬಂದಲ್ಲ, ಅದೇ ವೇಲ್ ಬರ್ತಿದ್ದೀನಿ, ಇಸ್ಕೊಳ್ತೀನಿ ಅಂತ ಹೇಳಿ ತಗೊಂಡೆ. ಅಪ್ಪ ಇವತ್ತಂತೂ ಬಂದು 9-10 ಹೋಗಿದ್ದಾಳೆ ಸ್ಕೂಲಿಗೆ. ಪಾರ್ಸಲ್ ಮತ್ತು ಹೂ ತೊಗೊಬರೋಕ್ಕೆ ಅಯ್ಯಪ್ಪ 2 ಕಡೆ ಕೊನೆಗೆ ಮಲ್ನಾಡ್ ಕಾಲೇಜಿಂದ ಮುಂದೆ ಹೋಗಿ ಅಲ್ಲಿ ತೊಗೊಬಂದೆ. ಇಲ್ಲೋದೆ ಸರ್ಕಲ್ ಮಾಮೂಲಿ ತೊಗೊಬರೋದು, ಅಲ್ಲಿಲ್ಲ ದಾಸವಾಳ ಹೂ ತೊಗೊಳ್ಳಿ ಅಂತ. ದಾಸವಾಳ ಹೂ ದುಡ್ಡು ಕೊಟ್ಬಿಟ್ಟು ಯಾವಳು ತಗತ್ತಲ್ಲ. ಆಮೇಲೆ ತಂದೆ. ಎಲ್ಲ ಕೆಲಸ ಮುಗಿಸಿ ತಿಂಡಿ ಕೂರೋಷ್ಟೊತ್ತಿಗೆ 9:30 ಆಗಿರುತ್ತೆ. ಇವತ್ತು ಬ್ರೇಕ್ಫಾಸ್ಟಿಗೆ ಮೊಟ್ಟೆ ತೊಗೊಂಡಿದ್ದೀನಿ, ದೋಸೆ ತೊಗೊಂಡಿದ್ದೀನಿ, ಜೊತೆಗೆ ಬೆಂಡೆಕಾಯಿ ಪಲ್ಯನೂ ತೊಗೊಂಡಿದ್ದೀನಿ. ನಂದಂತೂ ಟೈಮಿಂಗ್ಸ್ ಇಲ್ಲ ಊಟ ತಿಂಡಿಗೆ. ನನಗೆ ಯಾವಾಗ ಹೊಟ್ಟೆ ಹಶ್ವಾಗುತ್ತೋ ಅವಾಗ ತಿಂತೀನಿ. ಇಬ್ಬರೂ ಡ್ರಾಪ್ ಮಾಡಿ ಬಂದಮೇಲೆ ಆ್ಯಕ್ಚುಲಿ ಇವಾಗ ರೆಸ್ಟು ಸಿಗೋದು ನನಗೆ. ಅಪ್ಪ ಒಬ್ಬರಲ್ಲ, ಇಬ್ಬಿಬ್ಬರು ರೆಡಿಯಾಗಿ ಅವಳು ಬಂದು ಈ ಕಡೆ, ಸೋನು ಈ ಕಡೆ, ಇಬ್ಬರೂ ಬಿಟ್ಟು ಬಂದಾಯಿತು. ತಿಂಡಿ ಕೂಡ ಆಯಿತು. ಈಗ ಮುಚ್ಕೊಂಡು ಕೆಲಸ ಮಾಡಬೇಕು. ಕ್ಲೈಂಟ್ಸ್ ಎಲ್ಲ ಮೀಲ್ ಪಿಕ್ಚರ್ಸ್ ಕಳಿಸಿರ್ತಾರೆ, ಅದೆಲ್ಲ ಚೆಕ್ ಮಾಡಿ ಅಪ್ಡೇಟ್ ತೊಗೊಂಡು ಕಾಲ್ಸ್ ಇದ್ದರೆ ಕಾಲ್ಸ್ ಮುಗಿಸ್ಕೊಬೇಕು. ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಇವತ್ತೊಂದು ಹೂವು ಬಿಟ್ಟಿದೆ, ಒಂದೇ. ಅಪ್ಪ ಸುಸ್ತಾಗೋಯ್ತು ನನಗೆ ಇವತ್ತು. ಹಿಂಗೆ ಇರುತ್ತೆ ಡೈಲಿ ರೊಟೀನ್, ಒಂದೇ ಇರುತ್ತೆ, ಸೇಮ್ ರೊಟೀನ್. ಇವಾಗ ಯಾರಿಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಮನೆ ಕೆಲಸ ಮಾಡಬೇಕು. ಅದೇ ನಮ್ಮ ಕೆಲಸ. ಈಗ ಮನೆ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಜಿಮ್ಮಿಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಟೈಮ್ ಇತ್ತು ಅರೌಂಡ್ ನನಗೆ 10 ಒಳಗಡೆ 10-15 ಇಲ್ಲ ಈ ಥರ ಎಲ್ಲ ಕೆಲಸ ಎಲ್ಲ ಮುಗೀತು ಅಂತಂದರೆ ಹೋಗ್ತೀನಿ, ಇಲ್ಲ ಅಂದರೆ ಸಂಜೆ ಹೋಗ್ತೀನಿ. ಸೊ ವರ್ಕೌಟ್ ಮುಗೀತು. ಈಗ ಮನೆಗೆ ಹೋಗಿ ಬಾದನ್ನು ಕರ್ಕೊಂಬರ್ಬೇಕು. ಮನೆಗೆ ಹೋಗೋ ತನಕ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಫ್ರೆಂಡ್ಸ್ ಜೊತೆ ಆಮೇಲೆ ಮನೆಗೆ ಹೊರಡೋದು ನಾನು. ಬನ್ನಿ ಎಲ್ಲ ಕೆಳಗೆ ಬೇಗ ಬಾ, ಇವಾಗ ಬಾ, ಫೇಮಸ್ ಮಾಡಬೇಕಂತೆ. ಇವಳದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಸಾನ್ಸ್ ಅಲ್ಲ ರೀ. ಸೆಲ್ಫ್ ವೀಡಿಯೋಸ್ ಆಗ್ತಾ ಇರ್ತಾಳೆ, ಫಾಲೋ ಮಾಡ್ಕೊಳ್ಳಿ. ನಾನು ಸಬ್ಸ್ಕ್ರೈಬರ್ ಅಲ್ಲ, ಓಕೆನಾ? ಆಯಿತು, ಮೆನ್ಷನ್ ಮಾಡ್ತೀನಿ, ಎಲ್ಲದೂ ಮಾಡ್ತೀನಿ. ಹೀಗೆ ನಾನೇ ವಿಡಿಯೋ ಮಾಡಿ ಎಡಿಟ್ ಮಾಡೋದು ಕಷ್ಟಪಡ್ತೀನಿ. ಅಮಾವಾಸ್ಯೆಗೆ ಉಣ್ಬೇಕ ಮಾಡೋಳು ನನ್ನನ್ನು ಹೋಗಿ ಪ್ರಮೋಷನ್ ಕೇಳ್ಬಿಟ್ರೆ ಅವ್ರು ತಪ್ಪಾಕೊಂಡ್ರು ಅಂತ. ನನ್ನ ಮಗಳು ನೋಡಕ್ಕ. ಹಾಂ, ಅಯ್ಯೋ ಅವಳನ್ನ ಮಾರ್ನಿಂಗ್ ಎದ್ದೇಳ್ಸೋದೇ ಕಷ್ಟ. ಆ ಚೇರ್ ಮೇಲಲ್ಲ. ಅಪ್ಪ ವರ್ಕೌಟ್ ಮುಗಿಸ್ಕೊ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೂಟ್ಸ್ ತಿನ್ನೋದ್ರಲ್ಲಿರೋ ಮಜಾ ಇನ್ಯಾವುದ್ರಲ್ಲೂ ಇಲ್ಲ. ಎಸ್, ಆ್ಯಕ್ಚುಲಿ ನಾದಿನಿಗೆ ವೆಯ್ಟ್ ಮಾಡಿದೆ. ಅವಳಿಗೆ ಒಂದು ಕ್ಲಾಸ್ ಇರೋದಕ್ಕೆ ಬೇಗ ಬರ್ತೀನಿ ಅಂತಂತಂದು. ಬಟ್ ಏನೋ ಲೇಟ್ ಆಯಿತು, ಬೇರೆ ಕ್ಲಾಸ್ ಇದೆ ಅಂದ್ಬಿಟ್ಟು ಅವಳು ಬರಲಿಲ್ಲ. ಸೊ ಇನ್ನೇನು ನನಗೂ ಬಾಂಧ್ ಕರ್ಕೊಬರೋಕ್ಕೆ ಟೈಮ್ ಆಯಿತು. ಮನೆಗೆ ಬಂದೆ. ಇವಾಗ ಫೋನ್ ಮಾಡಿದ್ದಾಳೆ, ಬರ್ತಾಯಿದ್ದೀನಿ ಅಂತ. ಬಿಟ್ಟಿದೆ ಕಾಲೇಜ್ ಅಂತ. ಆದರೆ ನನಗೆ ಫ್ರೂಟ್ಸ್ ಟೈಮ್ ಆಗಿದೆ. ಫ್ರೂಟ್ಸ್ ತಿಂದು ಬಾಂಧ್ ಕರ್ಕೊಬರ್ಬೇಕು. ಅವಳನ್ನ ಬಸ್ಸಿಗೆ ಬರೋಕ್ಕಿಲ್ದೆ. ಸೊ ತುಂಬ ಜನ ಹಶ್ವಾಗುತ್ತೆ, ನಮಗೆ ಸುಸ್ತಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ನಾನು ಡಯೆಟ್ ಮಾಡಿದ್ರೆ ಸಾಕು ಸುಸ್ತಾಗ್ಬಿಡುತ್ತೆ ಅಂತಂತ. ಡಯೆಟ್ ಮಾಡಿದ್ರೆ ಯಾರಿಗೂ ಸುಸ್ತಾಗಲ್ಲ. ಯಾವಾಗ ಸುಸ್ತಾಗುತ್ತೆ ಅಂದರೆ ನಮ್ಗೆ ಊಟ ತಿಂಡಿ ನಾವು ಏನು ಕೊಡ್ತಿದ್ದೀವಲ್ಲ ಬಾಡಿಗೆ, ಅದನ್ನು ಕಡಿಮೆ ಕೊಟ್ಟಾಗ. ಏನೇನು ಹೇಳಿ,
ಕಡಿಮೆ ಕೊಟ್ಟಾಗ ನಿಜ ಸುಸ್ತಾಗುತ್ತೆ. ನಮ್ಮ ಬಾಡಿಗೆ ಎಷ್ಟು ಬೇಕಷ್ಟು ಕೊಟ್ಟಾಗ ಖಂಡಿತ ಸುಸ್ತೇನಾಗಲ್ಲ. ಆ್ಯಂಡ್ ಒಂದು ಕೇಸಲ್ಲಿ ಡಯೆಟ್ ಮಾಡಿದ್ರೆ ನಿದ್ದೆ ಬರೋಲ್ಲ ಅನ್ನೋದೊಂದಿರುತ್ತೆ. ನಿದ್ದೆ ಯಾವಾಗ ಬರೋಲ್ಲ ಅಂತಂದರೆ ಆಫ್ಟರ್ನೂನ್ ಮಲಗಿದಾಗ, ಆಮೇಲೆ 24/7 ನನ್ನ ಮೊಬೈಲ್ ನೋಡ್ತಾ ಇರ್ತೀವಿ, ಸೋಷಿಯಲ್ ಮೀಡ್ಯಾದಲ್ಲಿ ಅಡಿಕ್ಟ್ ಆಗಿದ್ದಾಗ ಖಂಡಿತ ನಿದ್ದೆ ಬರೋಲ್ಲ. ಡಯೆಟ್ ಅಂತಂದರೆ ಲೈಕ್ ಈಗ ಬ್ರೊಕೋಲಿ ಇದೆಲ್ಲ ತೊಗೊಂಡೇ ವೆಯ್ಟ್ ಲಾಸ್ ಮಾಡಬೇಕಂತ ಏನಿಲ್ಲ. ನಮಗೆ ಹೂಕೋಸ್ ಇದೆ, ಕ್ಯಾಬೇಜ್ ಇದೆ, ಇದೆಲ್ಲನೂ ಆ್ಯಡ್ ಮಾಡ್ಕೊಂಡು ಕೂಡ ವೆಯ್ಟ್ ಲಾಸ್ ಮಾಡ್ಕೊಬೋದು. ಇತ್ತೀಚೆಗಂತೂ ಸೋಷಿಯಲ್ ಮೀಡ್ಯಾದಲ್ಲಿ ಏನು ನಮ್ಮ ಇಂಡಿಯಾದಲ್ಲಿ ಬಿಟ್ಟು ಔಟ್ ಆಫ್ ಕಂಟ್ರಿಯಿಂದ ಏನು ಬರುತ್ತೆ ಅದೇ ಫ್ರೂಟ್ಸು ಅದೇ ವೆಜಿಟೇಬಲ್ಸ್ ಸರಿ ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಬಟ್ ನನಗೆ ಗೊತ್ತಿಲ್ಲ ಯಾಕೆ. ಮನೆ ಊಟ ಅಂದರೆ ನಮಗೇನು ಸೆಟ್ಟಾಗಿರುತ್ತೆ ನಮ್ಮ ಸುತ್ತಮುತ್ತ ಅದರಲ್ಲಿ ಮಾಡ್ಕೊಬೇಕು. ಅದು ಬಿಟ್ಟು ನಾವು ಡಯೆಟ್ಗೆ ಅಂತಲೇ ತಿಂಗ್ಳಿಗೆ 10,000 ಖರ್ಚೆಲ್ಲ ಮಾಡೋಕ್ಕಾಗಲ್ಲ. ಏನು ತರಕಾರಿ ನಾರ್ಮಲ್, ಅದು ತರಕಾರಿ ಹಣ್ಣುಗಳು ಇದೆಲ್ಲ ನಾರ್ಮಲ್. ಬಟ್ ಇದೇ ತಿನ್ನಬೇಕು, ಇದೇ ತರಕಾರಿ ತಿನ್ನಬೇಕು ಅದೆಲ್ಲ ಸುಳ್ಳು. ನನ್ನ ಮೀಲ್ ಪಿಕ್ಚರ್ಸು ನನ್ನ ದಿನ ನೀವು ನೋಡ್ತಾ ಇರ್ತೀರ ಜರ್ನಿನ. ಎಷ್ಟು ದಿನ ನಾನು ನಾರ್ಮಲಾಗಿ ನನ್ನ ಬ್ರೊಕೋಲಿ ಫೈನ್ ನಾನು ತೊಗೊಳ್ಳಲ್ಲ ಅಂತಲ್ಲ, ಯಾವಾಗಾದ್ರೂ ನನಗೆ ಈಸಿಯಾಗಿ ತೊಗೊಬೇಕು, ಲೈಕ್ ಬಾಯ್ಲ್ ಮಾಡ್ಕೊಬೇಕು ಆ ಟೈಮ್ ಸಿಕ್ಕಿದೆ ಅಂದಾಗ ತೊಗೊತೀನಿ. ಅದು ನಾನು ಚೆಕ್ ಮಾಡ್ತೀನಿ, ಕಡಿಮೆ ದುಡ್ಡಿದ್ರೆ ಮಾತ್ರ. ಅಮೌಂಟ್ ಒಂದು 50 ರೂಪಾಯಿ ಮೇಲಿತ್ತು ಅಂದ್ರೆ ದೇವರನ್ನೇ ತೊಗೊಬರಲ್ಲ ಬ್ರೊಕೋಲಿ, ಅದ್ರ ಬದಲು ಹೂಕೋಸ್ ತೊಗೊಬರ್ತೀನಿ ನಾನು. ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ 100% ಅಂತ ಹಂಗಾಗುತ್ತೆ ನನಗೀಗ. ಎದು ಇನ್ನು ಸ್ಕೂಲಿಂದ ಬಂದಿಲ್ಲ, ಸಂಜೆ ಮೇಲೆ ಹೋಗಿ ಆಟ ಆಡುವಂತೆ. ಅವ್ರ ಮನೆ ಡೋರ್ ಓಪನ್ ಆಗಿದೆ. ಈಗ ನಮ್ಮ ಮನೆ ಡೋರ್ ಓಪನ್ ಆಗಿತ್ತು ಇಷ್ಟೋ ತನಕ. ನೀವು ಇದ್ದ ಇರಲಿಲ್ಲ ಅಲ್ಲ? ಏನು ಇಷ್ಟೋ ತನಕ ಮ್ಯಾಮ್ ಹತ್ರ ಏನು ಕಂಪ್ಲೇಂಟ್ ಮಾಡಿ ಬಂದೆ ನಾನು? ಹಾಂ ಎಂತ ಮಾಡು. ಇಲ್ಲಿ ಆಲ್ರೆಡಿ ಒಂದು ಪಾವು ಬಂದೈತೆ ಅಲ್ಲಲ್ಲಿ, ಗೊತ್ತಾ? ನಾನು ಬಾಯಿಲಾಗಿದೆ ನೋಡು. ಆಗಿದೆ. ಚಾಕ್ಲೇಟ್ ಜಾಸ್ತಿ ತಿಂದು 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 ಹಂಗಾಗಿರೋದು. ನಾನು ಚಾಕ್ಲೇಟ್ ತಿಂತೀನಾ? ನಾನೇ ಇಲ್ಲಿ ಮಾಡ್ಕೊಡ್ತೀನಿ, ಚಾಕ್ಲೇಟ್ ಮಾಡ್ಕೊಡ್ತೀನಿ. ನಾನೇ ನಿಂಗೆ ಕೇಕ್ ಮಾಡ್ಕೊಡ್ತೀನಿ. ಇನ್ನೇನು ಬೇಕು? ಚಾಕ್ಲೇಟ್ ಬೇಕಂತೆ. ಹಾಂ ಹಿಡ್ಕೊಂಡು ನೋಡು. ನಾನು ಮ್ಯಾಮಿಗೆ ಹೇಳಿದ್ರೆ ಅಲ್ಲಿ ಇಲ್ಲ, ಜಂಕ್ ಫುಡ್ ಅಂತಲೇ. ನಿನ್ನ ಅವರೆಲ್ಲರೂ ನಿನ್ನ ಗುಡ್ ಗರ್ಲ್, ಬಾಂಧವ್ಯ ಕಾಟ ಕೊಡಲ್ಲ, ತುಂಬ ಒಳ್ಳೆ ಹುಡುಗಿ. ನಮ್ಮ ಮಕ್ಳುಗಳು ತುಂಬ ಕಾಟ ಕೊಡ್ತಾರೆ, ಬಾಂಧವ್ ಒಂಚೂರು ಕಾಟ ಕೊಡಲ್ಲ, ನೀವು ಪುಣ್ಯ ಮಾಡಿದ್ದೀರಾ ಅಂತಾರೆ. ಅವ್ರಿಗೇನು ಗೊತ್ತು ಈ ಸ್ಟೋರಿ ಎಲ್ಲ? ಇದೆಲ್ಲರೂ ತೋರಿಸಿದ್ರಲ್ಲ, ಇವಳು ಎಷ್ಟು ಬ್ಯಾಡ್ ಗರ್ಲ್ ಅಂತ ನಿಮ್ಗೆ ಗೊತ್ತಾಗ್ಬೇಕು ಇವತ್ತು. ಮುಚ್ಚು ಬಾಯ್. ಸದ್ದು 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 ಸದ್ದು. ಕಣ್ಣರ್ಸು ಈ ಕಡೆ ದರ್ಸು. ನಂಗೇನು ಕೊಡ್ತೀಯ ಚಾಕ್ಲೇಟ್ ಕೊಡ್ಸಿದ್ರೆ? ನಾನು ಹಿಂಗೆ ಚಾಕ್ಲೇಟ್ ಕೊಡ್ಸಿದ್ರೆ ನಂಗೇನು ಕೊಡ್ತೀಯಾ? ಚೈನೆಲ್ಲ ಹೋಗ್ಸ್ಬೇಡ ನನಗೆ. ಅದು ಈಗ ತಗೊಳಕ್ಕೆ 10,000 ರೂಪಾಯಿ ಬೇಕು 1 ಗ್ರಾಮ್ ತಗೊಳಕ್ಕೆ. ಅಲ್ಲೇ ಬಂತಲ್ಲ. ನನ್ನ ಹತ್ರ ದುಡ್ಡಿಲ್ಲ. ದುಡ್ಡು ಕೊಡು. ದುಡ್ಡು ಕೊಡೋದು ಕೊಡಿಸ್ತೀನಿ. ನನ್ನ ಹತ್ರ ದುಡ್ಡೇ ಕೊಡ್ತಾರೆ. ಒಳಗಡೆ ಇರ ಬರ ಅಲ್ಲೂ ನಾಲ್ಗೆ ಗೀಲ್ಗೆ ಎಲ್ಲ ಕಾಣ್ತಾ ಇದೆ. ನೀನು ಅಳತ್ಯಾ?
ಹೋಯ್ತಾ ಮೈಕ್ ಬಿಡಿಸಿದ್ಲು ಎಲ್ಲೋಯ್ತು. ನಾನಿಲ್ಲಿ ದಾಲ್ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಹಾಕಿ. ಅರ್ಜೆಂಟಿಗೆ ಏನಾದರೂ ಬೇಗ ಸಾಂಬಾರು ಮಾಡ್ಕೊಬೇಕು ಅಂತಂದರೆ ನಾನು ಇದನ್ನೇ ಆಪ್ಷನಲ್ ಆಗಿ ಇಟ್ಕೊಂಡಿರೋದು. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಜೀರಿಗೆ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿರುವಂಥ ಮೆಣಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ಸಣ್ಣಕ್ಕೆ ಹೆಚ್ಚಿರುವಂಥ ಮೀನ್ಸ್ ಒಂದು ಈರುಳ್ಳಿ ಫುಲ್ ಅಡ್ಡ ಹೊಡೆದು ಹಾಕಿರುವಂಥ ಈರುಳ್ಳಿ ಜೊತೆಗೆ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಬೇಕು. ಫಸ್ಟ್ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಯಾವಾಗಲೂ ನಾನು ಟೊಮೊಟೊ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಕೂಡ ಹಾಗೆ ಆ್ಯಡ್ ಮಾಡ್ಕೊಬೋದು. ಸೊ ಟೊಮೊಟೊ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗ್ತಿದ್ದಂಗೆ ಮೆಂತ್ಯ ಸೊಪ್ಪನ್ನ ನೀಟಾಗಿ ಮಿಡ್ಸ್ಕೊಂಡು ಸಣ್ಣಗೆ ಕಟ್ ಮಾಡಿ ತೊಳೆದು ಹಾಕ್ಕೊಳ್ಳಿ. ಆ್ಯಕ್ಚುಲಿ ಒಂದೇ ಒಂದು ಕಟ್ಟಿತ್ತು, ಹಾಗಾಗಿ ಅದರಲ್ಲೇ ಮ್ಯಾನೇಜ್ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಬೇಕಾದ್ರೆ ಇವನು ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬಹುದು. ಇದು ಎಷ್ಟು ಸಿಂಪಲ್ ಗೊತ್ತಾ, ನನಗಂತೂ ಈಸಿ ಅಂದರೆ ಈಸಿ ರೆಸಿಪಿ ಇದು. ಆನಂತರ ಸ್ವಲ್ಪ ಫ್ರೈ ಆದಮೇಲೆ ಸೊಪ್ಪೆಲ್ಲ ಚೆನ್ನಾಗಿ ಬಾಡೋಗುತ್ತೆ. ಅದು ನಿಮಗೂ ಗೊತ್ತು ಚೆನ್ನಾಗಿ ಬಾಡಿಸ್ಬೇಕು ಅಂತ, ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ. ದಾಲ್ ಅಂದರೆ ಯೆಲ್ಲೋ ಕಲರ್ ಇರಲೇಬೇಕು, ಅದಕ್ಕೆ ಅರ್ಶಿಣದ ಪುಡಿ ಹಾಕ್ಕೊಬೇಕು. ನಾನು ಸ್ವಲ್ಪ ಅರ್ಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ಉಪ್ಪು ಬೇಕೇ ಬೇಕು. ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇಷ್ಟೇ ಹಾಕ್ಕೊಳ್ಳಿ ಅಂತ ಹೇಳಲ್ಲ, ಯಾಕಂದರೆ ನಮ್ಮ ಮನೇಲಿ ನಾನು ಸೋನು ಇಬ್ಬರದ್ದು ಉಪ್ಪು ಟೇಸ್ಟಲ್ಲಿ ಸ್ವಲ್ಪ ವೇರಿಯೇಷನ್. ನಂದು ಯಾವಾಗಲೂ ಸ್ವಲ್ಪ ಕಡಿಮೆ ಇರುತ್ತೆ, ಸೋನು ಸ್ವಲ್ಪ ಜಾಸ್ತಿ ಇರ್ತಾಳೆ. ಹಾಗಾಗಿ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಖಾರಕ್ಕೆ ಬೇಕಾಗಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳಿ. ಅಚ್ಚ ಖಾರದ ಪುಡಿನಾದರೂ ಆಗುತ್ತೆ, ಇಲ್ಲ ಮನೇಲಿ ಸಾಂಬಾರು ಪೌಡ್ರ್ ಇತ್ತು ಅಂದರೆ ಅದನ್ನಾದ್ರು ಹಾಕ್ಕೊಳ್ಳಿ, ಅದು ಆಗುತ್ತೆ. ನಂಗೆ ಅದೇ ಇದೆ ಅಂತಲ್ಲ, ಒಟ್ಟಿನಲ್ಲಿ ಖಾರ ಬೇಕು. ಖಾರಕ್ಕೆ ಏನು ಹಸಿಮೆಣ್ಸಿಕಾಯಿ ಆದರೂ ಪರವಾಗಿಲ್ಲ, ಒಣಮೆಣ್ಸಿಕಾಯಿ ಆದರೂ ಪರವಾಗಿಲ್ಲ, ಖಾರದ ಪುಡಿ ಆದರೂ ಪರವಾಗಿಲ್ಲ. ಸೊ ಇದಿಷ್ಟೆಲ್ಲ ಹಾಕಿದ್ಮೇಲೆ ನಾನಿಲ್ಲಿ ಹೆಸ್ರುಬೇಳೆ ಮತ್ತು ಬೇಳೆನ 2 ವಿಷಲ್ ಅಲ್ಲ 3 ವಿಷಲ್ ಕೂಗಿಸಿ ಇಟ್ಟಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿಗೆ ನಮ್ಮ ದಾಲ್ ಕುದ್ಬಿಟ್ರೆ ಮುಗೀತು. ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ಬಿಸಿ ಅನ್ನ ತುಪ್ಪ ಇದ್ಬಿಟ್ರೆ ಎಷ್ಟು ಬೇಗ ವೆಯ್ಟ್ ಗೇನ್ ಆಗ್ಬೋದು ಗೊತ್ತಾ, ಅಷ್ಟೂ ಬೇಗ ವೆಯ್ಟ್ ಗೇನ್ ಆಗ್ಬೋದು. ಹಂಗಂತ ಹೊಟ್ಟೆ ತುಂಬ ಎಲ್ಲ ಈ ದಾಲೆ ತಿನ್ನೋದಲ್ಲ, ತರಕಾರಿ ಜೊತೆಗೆ ಪ್ರೋಟೀನು ಜೊತೆಗೆ ದಾಲು ರೈಸು ಮೊಸರು ಹಿಂಗೆಲ್ಲ ಆ್ಯಡ್ ಮಾಡಿಕೊಂಡು ತಿನ್ನಬೇಕು. ಸೊ ಫೈನಲಿ ನಮ್ಮ ದಾಲ್ ರೆಡಿಯಾಗಿದೆ. ನನ್ನ ಫೇವ್ರೇಟ್, ನನ್ನ ಬಾಂದುಗೂ ಫೇವ್ರೇಟು. ಬಾಂದು ತಿನ್ನಲ್ಲ ಅಂತಾಳೆ, ಆಮೇಲೆ ನೋಡ್ಕೊಳ್ಳಿ ಆನೆಸ್ಟ್ ರಿವ್ಯೂ ಹಿಂಗೆ ಹೇಳ್ತಾಳೆ ಅಂತ. ಇಬ್ಬರು ಮಧ್ಯ ಹಾಂ ರೆಡಿ 1 2 3 ಸ್ಟಾರ್ಟ್. ಎದೊಳಕಂದಂಗೆ ಕೈ ಟಚ್ ಮಾಡಂಗಿಲ್ಲ. ಸೂಪರ್. ಹಂಗೆ ಬರಲ್ಲ. ಹಾಂ 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 ಯಾರು ವಿನ್ನ? ನಾನು. ಹೌದಾ, ಸರಿ. ಕುಂಟೆಬಿಲ್ಲೆ ಅಲ್ಲ ಅದೇ. ಅಯ್ಯಪ್ಪ, ಕುಂಡೆ ಚೆಂಚಾಯ್ತು. Give me hand. I love you. I love you lot. ಸಾಂಬಾರ್ ದಾಲ್ ಚೆನ್ನಾಗಿದೆಯಾ? ಓ, ಆನೆಸ್ಟ್ ರಿವ್ಯೂ ಬಂದ್ಬಿಡ್ತು ಒಬ್ರ ಕಡೆಯಿಂದ. ಅದಕ್ಕೆ ಏನು ಹೇಳ್ದೆ ನನಗೆ? ಏನು ಹೇಳ್ದೆ ನನಗೆ ನೀನು? ಥ್ಯಾಂಕ್ ಯು ಕಂದ, ಐ ಲವ್ ಯು ಟು ಕಂದ. ಆನೆಸ್ಟ್ ರಿವ್ಯೂ ದಾಲ್ ಮಾಡಿದೆ ನೋಡಿ, ನನ್ನ ಮಗಳು ಸೂಪರ್ ಸೂಪರ್ ಅಂತೆ ಅಲ್ಲ ಮಗಳೇ? ಇಷ್ಟ ಆಯ್ತಾ? ಅವಳು ಮೊಸರನ್ನ ಬೇಕು ಅಂತ ಹಠ ಮಾಡಿ ಕೂತ್ಕೊಂಡಿದ್ಲು. ನಾನು ಇಲ್ಲ ದಾಲೇ ತಿನ್ನಬೇಕು ಅಂತ ವೆಯ್ಟ್ ಮಾಡಿಸಿ ಹೊಟ್ಟೆ ಹಸಿದ್ಮೇಲೆ ಕೊಟ್ಟಿದ್ದೀನಿ ಪಾಪ, ಅಲ್ಲ ಕಂದ? ಸೊ ದಾಲ್ ಆಯಿತು. ಇವಾಗ ನಾನು ಟೀ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೀ ಹೇಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಜನ ಸಕ್ಕರೆ ಆ್ಯಡ್ ಮಾಡ್ತೀರಾ, ನೀವು ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ವೆಯ್ಟ್ ಲಾಸ್ ಆಗಲ್ಲ ಅಲ್ವಾ ಟೀ ಕಾಫಿ ಕುಡಿದ್ರೆ? ತುಂಬ ಕ್ವಶನ್ಸ್ ಕೇಳಿದ್ದೀರಾ. ಖಂಡಿತ ಟೀ ಕಾಫಿ ಕುಡಿದ್ರೂ ವೆಯ್ಟ್ ಲಾಸ್ ಮಾಡ್ಕೊಬಹುದು. ಅದು ಹೇಗೆ ಅಂತಂದರೆ ಲಿಮಿಟಲ್ಲಿ ತೊಗೊಬೇಕು. ನಾನು ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿತೀನಿ, ಊಟ ತಿಂಡಿಗಂತೂ ಇರಲೇಬೇಕು ಟೀ, ನಂಗೆ ಊಟ ಆದಮೇಲೂ ಟೀ ಬೇಕು, ಹಿಂಗೆಲ್ಲ ಇತ್ತು ಅಂದರೆ ಖಂಡಿತ ದಪ್ಪ ಆಗ್ತೀರ, ಸಣ್ಣ ಅಂತೂ ಆಗೋಲ್ಲ. ಸೊ ದಿನಕ್ಕೆ ಒಂದು ಸಲ ತೊಗೊಂತು ಅಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಶುಗರು ನಮ್ಮ ಕಂಡೀಷನಲ್ಲಿರಬೇಕು, ನಾವು ಎಷ್ಟು ತೊಗೊಳ್ತೀವಿ ಅಂತ.
ಸೊ ಗೊತ್ತಲ್ಲ ನೋಡ್ಕೊಂಬಂದ್ರಲ್ಲ. ಸೊ ಟೀ ಪುಡಿ ಹಾಕಿದೆ, ಚೆನ್ನಾಗಿ ಕುದಿಸ್ದೆ, ಸ್ವಲ್ಪ ಏಲಕ್ಕಿ ಹಾಕಿದೆ, ಆ ನಂತರ ಹಾಲು ಹಾಕಿದ್ದೀನಿ. ಹಾಲು ಹಾಕಿದ್ಮೇಲೆ ಕುದಿಸಿ ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಟೀ ಆಗಿರುತ್ತೆ. ಬೆಲ್ಲ ಆ್ಯಡ್ ಮಾಡಿದ್ದೀನಿ, ಲೋಟದಲ್ಲಿ ತೋರಿಸಿದ್ದೀನಿ. ನಾನು ಪೌಡರ್ ಬೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಲಾಸ್ಟಿಗೆ ನನಗೆ ಈ ಥರ ಸ್ಪೂನ್ ತೊಗೊಂಡು ಪ್ರೆಸ್ ಮಾಡಿದ್ರೆ ಅದರಲ್ಲಿ ಬರುತ್ತಲ್ಲ ಟೀ, ಅದೇ ಟೇಸ್ಟು ಚೆನ್ನಾಗಿ ಕೊಡೋದು. ಯಾಕೆಂದರೆ ಆ ಸೊಪ್ಪಲ್ಲಿ ಚೆನ್ನಾಗಿ ಹಾಲೆಲ್ಲ ಹೀರ್ಕೊಂಡಿರುತ್ತೆ. ಈಗ ನಾನು ಟೀ ಕುಡಿತಾ ಇದ್ದೀನಿ. ನಿಮಗೂ ಟೀ ಟೈಮ್ ಆಗಿರುತ್ತೆ ಅನಿಸುತ್ತೆ. ನೀವು ಸಂಜೆ ಟೈಮ್ ಟೀ ಕುಡೀರಿ ಅಥವಾ ಕಾಫಿ ಕುಡೀರಿ, ಬಟ್ ಶುಗರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಹಂಗಂತ ದೊಡ್ಡ ಲೋಟಲ್ಲಿ ಕುಡಿಬೇಡಿ. ನಾನು ಇದೇನು ಲೋಟ ತೊಗೊಂಡಿದ್ದೀನಿ ಅದರಲ್ಲಿ 1/4 ಕಪ್ಪಷ್ಟೇ ಇರುತ್ತೆ. ಬಟ್ ನನಗೆ ಯಾವಾಗಲೂ ಅದು ಕಾಫಿ ಮಗ್ಗಲ್ಲಿ, ಆ ಥರ ಮಗ್ಗಲ್ಲಿ ಕಾಫಿ ಟೀ ಕುಡಿಯೋಕ್ಕೆ ಇಷ್ಟ. ಇಲ್ಲಿ ನೋಡಿ, ನಾನು ಕಾಫಿ ಕುಡಿದು ಕೆಳಗಡೆ ಬರೋಷ್ಟರಲ್ಲಿ ಮೇಡಮ್ ಅವರು ಪಕ್ಕದ ಮನೆ ಹುಡುಗನ ಜೊತೆ ಆಟ ಆಡ್ತಾ ಇದ್ದಾಳೆ. ಫಸ್ಟ್ ಟೈಮ್ ನಾನು ಅವನ್ನ ನೋಡ್ತಾ ಇರೋದು. ಕ್ಯೂಟಾಗಿದ್ದಾನೆ. ಎದ್ದು ಅಂತ ನನ್ನ ಮಗಳು ಎದ್ದು ಎದ್ದು ಅಂತ ಕರೀತಾ ಇರ್ತಾಳೆ. ಗಾಡಿ ಬಂತು ಹಾಂ, ನಮ್ದು ಸೈಕಲ್ ನಮ್ಮದು. ಹಾಂ, ಅವ್ರಮ್ಮ ಯಾರು ಗೊತ್ತಾ? ಗೊತ್ತಿಲ್ಲ. ಅವ್ರಮ್ಮ ನೋಡಿಲ್ವ ನೀನು? ಅವ್ರಮ್ಮ ನೋಡಿಲ್ವ ನೀನು? ಹಾಂ, ಎದು ಯಾರು ಯಾರು ಅವರಮ್ಮ? ಎದು ಬಾ. ಹಾಂ ಕಂದ, ಸೈಕಲ್ ಹೊಡಿತಾ ಇದೀಯಾ? ನೋಡ್ಕೊಬಿಟ್ಟ. ಜೊತೆ ಆಟ ಆಡ್ಕೊಂಡು ಆ್ಯಕ್ಚುಲಿ ಅಲ್ಲಿ ಆಸನ್ ಕಲರಿ ಅಂತ ಒಂದು ಕ್ಲಾಸ್ ಇದೆ, ಅಲ್ಲಿಗೆ ಜಾಯಿನ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಕಿಕ್ ಬಾಕ್ಸಿಂಗು, ಕಲರಿ ಪುಟ್ಟು ಎಲ್ಲ ಇದೆಯಂತೆ. ಬಟ್ ನಮ್ಮ ಪುಣ್ಯಕ್ಕೆ ಏನು ಗೊತ್ತಾ, ಅದಿನ್ನೂ ಓಪನ್ನೇ ಆಗೋಲ್ಲ. 14th ಓಪನ್ ಅಂತ. ನಾನು ಜಸ್ಟ್ ಬೋರ್ಡ್ ನೋಡ್ಬಿಟ್ಟು ಕರ್ಕೊಂಡು ಹೋದೆ, ಬಾಂಧನು ಸೋನು ಇಬ್ಬರೂ. ಆಮೇಲೆ ಫೋನ್ ಮಾಡಿದೆ, ಇನ್ನೂ ಇಲ್ಲ ಅಂದರು. ಮತ್ತು ಅಲ್ಲಿಂದ ಹೊರಟು ಬರಬೇಕಾದ್ರೆ ವಿಶಾಲ್ ಮಾರ್ಟ್ ಕಣ್ಣಿಗೆ ಕಾಣಿಸ್ತು. ಹಾಗಾಗಿ ಅಲ್ಲಿಗೆ ಅಮ್ಮ ಹೋಗೋಣ ಅಂದರು. ಸರಿ ನಡಿಮಮ್ಮ ಹೋಗೋಣ, ಏನು ತೊಗೊಳೋದು ಬೇಡ, ಸುಮ್ಮನೆ ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ಹೋದರೆ ಮೇಡಮ್ ಅವರು, ಅಮ್ಮ ನನಗೆ ಇದು ಬೇಕು, ನನಗೆ ಹಾಲು ಕುಡಿಯೋಕ್ಕೆ ಇದೇ ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ. ನಾನು ಖಂಡಿತ ಆಗಲ್ಲ ಅಂತ ಇದ್ದೀನಿ. ಅವರು ಅದಕ್ಕೆ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೇಡವಾ, ಆಯಿತು ಬಿಡು ಪರವಾಗಿಲ್ಲ ಅಂತ. ಏನು ಮಾಡೋದು, ಆಲ್ರೆಡಿ ಚಿಕ್ಕ ಮನೆ, ಅದಕ್ಕೆ ಎಲ್ಲ ಥಿಂಗ್ಸ್ನ ತುಂಬ್ಸೋಕ್ಕಾಗಲ್ಲ. ಬೇಕಾ? ಹಾಂ, ಮನೇಲಿರೋದು ಏನು ಮಾಡೋಣ? ಹಾಂ, ಯಾಕೆ? ನಿಮ್ಮಪ್ಪ ನಿಮ್ಮಮ್ಮ ಏನಾದ್ರು ಫುಲ್ ಬಿಗ್ ಶ್ರೀಮಂತ್ರ? ನೋ ಮಮ್ಮ, ಸಾಕು. ಈ ಬೌಲ್ ಏನಾದ್ರು ಬೈ ಒನ್ ಗೆಟ್ ಒನ್ನಾ? ಇಲ್ಲ ಅಲ್ಲ. ಇನ್ನೇನು ತೊಗೋಬೇಕು? ಗೋಧಿ ಹಿಟ್ಟು ತೊಗೊಬೇಕು. ನಡಿ ಮೇಡಮ್, ಆಯಿತಾ ಹೊಡೋಣ? ಓಕೆ. ಏನು ತೊಗೊಂಡೆ? ಏನು ತೊಗೊಂಡ್ಲ ಗೊತ್ತಾ? ಇಲ್ಲಿ ಘನ್ ಶೂಟ್ ಮಾಡೋದು. ಬಾಂಧನ ಶೂಟ್ ಮಾಡಿಬಿಡೋಣ ಸೋನಾ. ಈ ಶಾಪಿಂಗ್ ಮಾಲು ಈ ಥರ ಎಲ್ಲ ಹೋಗ್ಬಿಟ್ರೆ ದುಡ್ಡು ಖರ್ಚಾಗೋದೇ ಗೊತ್ತಾಗಲ್ಲ ಅಲ್ಲ. ಏನೇನು ತೊಗೊಳೋದು, ಸುಮ್ಮನೆ ಬೇಡದೇ ಇರೋದನ್ನೆಲ್ಲ ತೊಗೊಂಬರ್ಬೇಕಾಗತ್ತೆ. ನಾನು ಹಾಗೆ ಕಿಚನ್ ಕ್ಲೀನಿಂಗ್ಗೆ ಕ್ಲಾತ್ ಬೇಕಿತ್ತು, ಅದನ್ನು ತೊಗೊಂಡೆ. ಹೀಗೆ ಸುಮ್ಮನೆ ಹೋಗೋದು, ಏನೇನು ಬೇಕೋ ಏನೇನು ಬೇಡವೋ ಅಂತ ಇರುತ್ತೆ ಅದೆಲ್ಲನೂ ತಗೊಂಡು ಬರೋದು. ನೀವು ಹೀಗೆನಾ? ಹೆಣ್ಮಕ್ಳೆಲ್ಲ ಹೀಗೆ ಕಣ್ಣಿಗೆ ಕಾಣಿಸೋದೆಲ್ಲ ಬೇಕು. ಮನೆಗೆ ತೊಗೊಬಂದು ಒಂದಿನ ಯೂಸ್ ಮಾಡ್ತೇವೆ ಇಲ್ವೋ ಗೊತ್ತಿಲ್ಲ, ಸುಮ್ಮನೆ ತೊಗೊಂಡೋಗಿ ಮನೇಲಿ ಇಟ್ಬಿಡ್ತೀವಿ. ಮನೆಗೆ ಬಂದು ಸ್ನಾನ ಆಗಿದ್ಗಿ ಮೇಡಮ್ ಅವ್ರಿಗೆ ಊಟ ಮಾಡಿಸ್ತಾ ಇದ್ದೀನಿ. ಊಟ ಮಾಡ್ತಿದ್ದಂಗೆ ಹಿಂಗೆ ಡೌನ್ ನಿದ್ದೆ ಮಾಡ್ತಾ ಇದ್ದಾಳೆ ನೋಡಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನನ್ನ ದಿನ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.